ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಅದೇ ರಾಜಕೀಯ ಜಟಾಪಟಿಯನ್ನ ಮಾಡ್ತಿದ್ದಾರೆ. ಜನರ ಹಿತಾಸಕ್ತಿಗಿಂತಲೂ ಕೂಡ ಇವರ ರಾಜಕೀಯನೇ ಅತಿ ಮುಖ್ಯವಾಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಇತ್ತೀಚೆಗೆ. ಸೊ ಮೆಟ್ರೋ ದರ ಹೆಚ್ಚಳ ರಾಜ್ಯ ಸರ್ಕಾರದ ನಿರ್ಧಾರ ಅಲ್ಲ, ಕೇಂದ್ರ ರಚಿಸಿದಂಥ ಕಮಿಟಿ ನಿರ್ಧಾರದ ಮೇಲೆ ದರ ಹೆಚ್ಚಳ ಅಂತಿದ್ದಾರೆ. ದರ ಹೆಚ್ಚಳದ ಬಗ್ಗೆ ಸಿಎಂ ಸುದೀರ್ಘ ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಅವರು 5% ಮಾಡಲೇಬೇಕು ಅಂತ ಎಲ್ಲೂ ಹೇಳಿಲ್ಲ, ಮಾಡಬಹುದು ಅಂತ ಹೇಳಿದ್ದಾರೆ. ಅದು ಯಾಕೆ ಹೇಳೋದಿಲ್ಲ ರಾಜ್ಯದ ಜನತೆಗೆ? ಆಮೇಲೆ ಕಮಿಟಿಯಲ್ಲೂ ಕೂಡ ರಾಜ್ಯದಿಂದ ಒಬ್ಬರು IAS ಇರ್ತಾರಲ್ವ ನಾಮಿನೇಟೆಡ್ ಅಲ್ಲಿ, ಯಾಕೆ ಮಾಡಲೇಬೇಕು ಅಂತೇನಾದರೂ ಇದೆಯಾ? ಬೇಡ, ನಾವು ಈ ವರ್ಷ ಮಾಡಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ರೀಸೆಂಟಾಗಿಯೇ 71% 78% ಏರಿಕೆ ಮಾಡಿತ್ತಲ್ಲ, ಮತ್ತೆ ಯಾಕೆ? ರೆವಿನ್ಯೂ ಯಾಕೆ ಜನರೇಟ್ ಮಾಡ್ತಾ ಇಲ್ಲ ಮೆಟ್ರೋ ಅಂತ ಯಾಕೆ ಕೇಳ್ತಾ ಇಲ್ಲ? ದೆಹಲಿ ರೀತಿಯಲ್ಲಿ ಬೇರೆ ನೀವು ಇಲ್ಲ ತಮಿಳುನಾಡು ಅಲ್ಲಿ ಇಲ್ಲಿ ಮಾಡೆಲ್ ತೊಗೊಳ್ತೀರಲ್ಲ, ದೆಹಲಿ ರೀತಿ ಮಾಡೆಲ್ ಯಾಕೆ ತೊಗೊಳ್ತಿಲ್ಲ? 70% ಅಡ್ವರ್ಟೈಸ್ಮೆಂಟನ್ನು ಅವರು ಜನರೇಟ್ ಮಾಡ್ತಾ ಇದ್ದಾರೆ ರೆವಿನ್ಯೂವನ್ನು, ಅದನ್ನ ಯಾಕೆ ಹೇಳೋದಿಲ್ಲ? ಅಂದರೆ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಯಾವ ವಿಚಾರಗಳನ್ನು ಹೇಳಬೇಕು ಅಷ್ಟು ಹೇಳಿ, ಜನರಿಗೆ ಬರೀ ಇಂತಿಂಥದ್ದೇ ಹೇಳ್ಕೊಂತ ಕೂತ್ಕೊಳ್ಳಿ. ನಿಮ್ಮ ಮಾಡಿರುವಂಥ ತಪ್ಪುಗಳೇನಿದೆ, BMRCಯಲ್ಲಿ ಮಾಡಿರುವಂಥ ತಪ್ಪುಗಳೇನಿದೆ, ಅದು ಯಾವುದು ಹೇಳಬೇಡಿ. ಅದು ಯಾಕೆ 100-150 ಜನನನ್ನು ನೀವು ರಿಟೈರ್ಡ್ ಆಗಿರೋರನ್ನ ಸೇರಿಸ್ಕೊಂಡಿದ್ದೀರ, 65 ವರ್ಷದವ್ರನ್ನ?